ಸೈಕಲಾಜಿಕಲ್ ಇಶ್ಯೂ, ಡಿಪ್ರೆಷನ್ ಇವೆಲ್ಲದರಿಂದ ಯುವ ಸಮೂಹ ಒದ್ದಾಡ್ತಿದಾರೇನೋ ಅಂತ ಅನಿಸುತ್ತೆ. ಹೌದು, ಯಾಕೆ ಒದ್ದಾಡ್ತೀವಿ ಅಂತಂದ್ರೆ ಅಟ್ಯಾಚ್ಮೆಂಟ್, ಆಂಗ್ಸೈಟಿ, ಆಂಗರ್. ಸಾಕಿಷ್ಟು 30-40 ಸೈಟು, 2 ಇಡ್ಲಿ 1 ವಡೆ ಇದ್ಬಿಟ್ರೆ ಮೈ ಡೇ ಇಸ್ ಮೇಡ್ ಅನ್ನೋರು ಬೇಕಾದಷ್ಟು ಜನ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಆ ಸ್ವಾರ್ಥತೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ನನಗನ್ನಿಸ್ತದೆ. ಇಲ್ಲಿ ಲಿಂಗ ಭೇದವಿಲ್ಲದಲ್ಲೇ ಎಲ್ಲರೂ ಮಾಡ್ತಾ ಇರೋದು ಅಂದ್ರೆ ಕಕ್ಕೂನಿಂಗ್. ಕಕ್ಕೂನಿಂಗ್ ಅಂದ್ರೆ ಹೆಣ್ಮಕ್ಳು ಹೆರಕ್ ರೆಡಿ ಇಲ್ಲ, ಹಾಗಾಗಿ ಗಂಡ್ ಮಕ್ಳು ಹೊರಕ್ ರೆಡಿ ಇಲ್ಲ ಅಂತ. ಯಾವುದೇ ಒಂದು ಹೆಣ್ಮಗು ಸೇರು ಬೆಲ್ಲ ಬಲಗಾಲಲ್ಲಿ ಒದ್ಕೊಂಡು ಬರುವಾಗ ಈ ಮನೆ ನಾನು ಉರುಳಿಸ್ತೀನಿ ಅಂತ ಏನ್ ಬರಲ್ಲ. ಈಗ ಅಜ್ಜಿ ತಾತ ಜೊತೆಲಿದ್ದು ನಮ್ಮ ಮಿದುಳು ಕೂಡ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ತನ್ನ ಅಪ್ಪ ತನಗೆ ಏನ್ ಕೊಟ್ಟಿದ್ರೋ ಅದನ್ನೇ ಗಂಡನಿಂದ ಬಯಸ್ತಾ ಇರ್ತಾಳೆ. ಮಮ್ಮಾಸ್ ಬಾಯ್ ಅಂತಾಳೆ, ಅವಳು ಡ್ಯಾಡೀಸ್ ಗರ್ಲ್ ಅಲ್ವಾ, ಅವನು ತಾಯಿಗೆ ಫೋನ್ ಮಾಡಬಾರ್ದು ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ನೀಟಾಗಿ ಡೈಪರ್ ಎಲ್ಲ ಚೇಂಜ್ ಮಾಡ್ದ, ಮಗು ಅಳ್ತಾ ಇತ್ತು, ಹೆಗ್ಲ ಮೇಲೆ ಹಾಕೊಂಡ, ಎಲ್ಲ ಕೆಲಸನೂ ಒಂದು ಹೆಣ್ಣು ಮಾಡ್ದಂಗೆ ಗಂಡು ಮಾಡ್ತಾ ಇದ್ದ. ಗರ್ಲ್ಸ್ ಆರ್ ಬಿಕಮಿಂಗ್ ದ ಬಾಯ್ಸ್ ದೇ ವಾಂಟ್ ಟು ಮ್ಯಾರಿ. ಅವ್ನು ಯಾರು 45 ವರ್ಷದ್ದು, ಇವಳಿಗೆ 9ನೇ ಕ್ಲಾಸಲ್ಲಿದ್ದಾಳೆ. ಯಾಕೆ ಅವನ ಜೊತೆ ಚಾಟ್ ಮಾಡ್ತಾ ಇದೆಯಾ? ಐ ನೋ ಮ್ಯಾಮ್, ಇಟ್ಸ್ ಅ ಶುಗರ್ ಡ್ಯಾಡಿ ರಿಲೇಶನ್ಶಿಪ್. ಹುಡುಗರೆಲ್ಲ ನಾನು ಗೇ ಅಂತ ಹೇಳ್ಕೊಂಡು ಬರ್ತಾರೆ. ಸೇಮ್ ಸೆಕ್ಸ್ ರಿಲೇಶನ್ಶಿಪ್ ಅಲ್ಲಿದ್ದು ಏಡ್ಸ್ ಹತ್ತಿಸ್ಕೊಂಡು ಬಂದವರಿದ್ದಾರೆ. ಹೆಣ್ಮಕ್ಳನ್ನ ನಾವು ಬೆಳೆಸುವಾಗ್ಲೇನೆ ನಿನ್ಗೆ ಗಂಡ್ ಮಕ್ಳಿಲ್ಲ, ನೀನ್ ಗಂಡಾಗಿ ಬೆಳೆಸು ಅಂತ ಹೇಳ್ತೀವಲ್ಲ, ಸ್ತ್ರೀತನವನ್ನ ಯಾಕೆ ಕೊಲ್ತೀರಾ? ಏರಿ ನೀರುಂಬೊಡೆ, ತಾಯ ಮೊಲೆ ಹಾಲು ವಿಷವಾಗಿ ಕೊಲುವೊಡೆ, ಇನ್ನಾರಿಗೆ ದೂರುವೆನಯ್ಯ. ಆಗಿನ ಕಾಲದಲ್ಲಿ ಬಸವಣ್ಣನವರು ಈ ವಚನವನ್ನ ಬರೆದಿದ್ದಾರೆ ಅಂದ್ರೆ ಪರಿಸ್ಥಿತಿಗಳು ಇರ್ತವೆ.